ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 2 ವಿಷಯಗಳಿನ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಬೇಕಂತ ಅನ್ಕೊಂಡಿದ್ದೀರೋ ಸೊ ಅವರಿಗಾಗಿ ಡೇಟನ್ನು ನಿಗದಿ ಮಾಡಿದ್ದಾರೆ. ಅಂತಂದರೆ ಡೇಟ್ ಯಾವಾಗ ಅಂತ ಹೇಳಿದ್ದಾರೆ, ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ಗೃಹಲಕ್ಷ್ಮಿಯಲ್ಲಿ 5ನೇ ಕಂತು ಬರಬೇಕಾದ್ರೆ ಈ ಒಂದು ರೂಲ್ಸನ್ನು ಕಡ್ಡಾಯವಾಗಿ ನೀವು ಪಾಲಿಸಿರಬೇಕು. ಮತ್ತಂದರೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಿರಲೇಬೇಕು. ಈ 2 ಮಾಹಿತಿಗಳು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮಾತನಾಡೋಣ ರೇಷನ್ ಕಾರ್ಡ್ನ ತಿದ್ದುಪಡಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ನ ಹೊಸದಾಗಿ ಅರ್ಜಿನ ಯಾವಾಗ ಕರೀತಾರೆ ಅಂತ ನೋಡೋದಾದ್ರೆ ಸೊ ಸ್ವಲ್ಪ ಲೇಟ್ ಆಗೋದಿದೆ. ಸೊ ಇನ್ನೂ ತಿದ್ದುಪಡಿಗೆ ಯಾವಾಗ ಏನು ಅಂತ ಸ್ವಲ್ಪ ಸುಳಿವನ್ನು ಹಿಂಟನ್ನು ಕೊಟ್ಟಿದ್ದಾರೆ ಆಹಾರ ಇಲಾಖೆಯವರು. ಸೊ ಅದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಏನು ಅಂತಂದರೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅಥವಾ ತಿದ್ದುಪಡಿಗೆ ಕರೆದಿದ್ರು, ಆದರೆ ಈ ಒಂದು ಸರ್ವರ್ ಡೌನ್ ಅನ್ನುವಂಥ ಇಶ್ಯೂ ಇದ್ದಾಗಿ ಅದು ಆಗಿರಲಿಲ್ಲ. ಸೊ ಪದೇ ಸರ್ವರ್ ಡೌನ್ ಅಂತ ಬರ್ತಾ ಇದೆ. ಈ ರೀತಿಯಾಗಿ ತೊಂದರೆ ಆಗಿದ್ದರಿಂದ ಇದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಲಾಗಿತ್ತು. ಇದನ್ನು ಪರಿಹಾರ ಒಂದು ಏನಾದರೂ ಪರಿಹಾರ ಕಂಡುಕೊಂಡು ಆಮೇಲೆ ನಾವು ಮತ್ತೆ ಓಪನ್ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಅದೇ ರೀತಿಯಾಗಿ ಈಗ ಅದರ ಕೆಲಸ ಒಂದು ಪರಿಪೂರ್ಣವಾಗಿ ಮುಗಿದಿದೆ ಅಂತಲೇ ಹೇಳ್ಬೋದು. ಈ ಒಂದು ಈ ಸರ್ವರ್ ಡೌನ್ ಆಗೋದು ಮತ್ತು ತೊಂದರೆಗಳಾಗೋದು ಮತ್ತು ತಿದ್ದುಪಡಿ ಆಗದೇ ಇರೋದು, ಈ ರೀತಿ ತೊಂದರೆ ಆಗೋದನ್ನು ಸ್ವಲ್ಪ ದೂರ ಮಾಡೋದಕ್ಕೆ ಇಷ್ಟು ದಿನಗಳ ಕಾಲ ಅವರು ತೊಗೊಂಡಿದ್ರು. ಅದು ಸ್ವಲ್ಪ ಕ್ಲಿಯರ್ ಆಗಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾವಾಗ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅಂತ ನಾವು ನೋಡೋದಾದರೆ ಇದೇ ಫೆಬ್ರವರಿಯ ಮೊದಲನೇ ವಾರ ಮತ್ತು ಇಲ್ಲ ಲಾಸ್ಟ್ ವಾರದಲ್ಲಿ ಈ ಒಂದು ಕೆಲಸನ ಅವರು ಮಾಡ್ತಾರೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಡೇಟನ್ನು ಅನೌನ್ಸ್ ಮಾಡಿಲ್ಲ, ಬಟ್ ಫೆಬ್ರವರಿ ಮೊದಲನೇ ವಾರ ಆಗಿರ್ಬೋದು ಅಥವಾ 2ನೇ ವಾರ ಆಗಿರ್ಬೋದು. ಈ 2 ವಾರಗಳಲ್ಲಿ ಯಾವುದಾದ್ರೂ ಒಂದು ವಾರದಲ್ಲಿ ನಾವು ನಿಮಗೆ ಕ್ಲಿಯರಾಗಿ ಅದನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ನೀವು ಒಟ್ಟಾಗಿ 25ರಿಂದ 30 ಸಾವಿರ ರೇಷನ್ ಕಾರ್ಡ್ನ ಒಟ್ಟಿಗೆ ತಿದ್ದುಪಡಿನ ಮಾಡ್ಬೋದು. ಯಾವುದೇ ಸರ್ವರ್ ಡೌನ್ ಇಶ್ಯೂ ಬರದೇ ಇರೋ ಹಾಗೆ ಅವರು ನೋಡ್ಕೋತಿದ್ದಾರಂತೆ. ಆ ರೀತಿ ಈಗ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಈ ಒಂದು ಕಾರ್ಯನ ಚಾಲೂ ಮಾಡ್ತಾರೆ ಅಂತ ಅವರು ಆಹಾರ ಇಲಾಖೆ ಅವರು ತಿಳಿಸಿದ್ದಾರೆ. ಸೊ ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ನಡೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ನೀವು ಒಮ್ಮೆ ಒಂದು 5, 10, 15 ಸಾವಿರ ರೇಷನ್ ಕಾರ್ಡ್ನ ನೀವು ಮಾಡ್ಸಕ್ಕೆ ಹೋದರೆ, ತಿದ್ದುಪಡಿ ಮಾಡ್ಸಕ್ಕೆ ಹೋದರೆ ಅಲ್ಲಿ ಏನಾಗ್ತಿತ್ತು, ಸರ್ವರ್ ಡೌನ್ ಆಗ್ತಿತ್ತು ಎಲ್ಲ ಕಡೆ ಕೂಡ. ಈ ರೀತಿಯಾಗಿ ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಂದು ಒಮ್ಮೆ 25ರಿಂದ 30 ಸಾವಿರವರೆಗೆ ರೇಷನ್ ಕಾರ್ಡ್ಗಳನ್ನ ಏನು ಮಾಡ್ಬೋದು ನೀವು ಒಮ್ಮೆಗೆ ತಿದ್ದುಪಡಿಯನ್ನು ಮಾಡ್ಬೋದು. ಎಟ್ ಎ ಟೈಮ್ ತಿದ್ದುಪಡಿಯನ್ನು ಮಾಡ್ಬೋದು. ಯಾವುದೇ ಸರ್ವರ್ನ ತೊಂದರೆ ಆಗದೇ ಇರೋ ಥರ ಅವರು ನೋಡ್ಕೋಬೇಕಂತ ಈ ಒಂದು ಕೆಲಸನ ನಡೆಸ್ತಾ ಇದ್ದಾರೆ. ಈಗಾಗಲೇ ಇದು ಒಂದು 90% ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ ಆಹಾರ ಇಲಾಖೆಯವರು. ಹಾಗಾಗಿ ಫೆಬ್ರವರಿ 1 ಇಲ್ಲ ಲಾಸ್ಟ್ ವಾರದಲ್ಲಿ ಈ ಒಂದು ಕೆಲಸನ ನಿಮಗೆ ಮಾಡಿಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಡೇಟನ್ನು ನಿಗದಿ ಮಾಡಿಲ್ಲ. 15 ದಿನದ ಒಳಗಾಗಿ ಹೇಳ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಯಾವುದೇ ರೀತಿಯಾದ ನಿಖರವಾದ ದಿನಾಂಕ ಸುದ್ದಿ ಬಂದಿಲ್ಲ. ಸೊ ಅದು ಬಂದ ತಕ್ಷಣ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ಲೈಕನ್ ಆಲ್ ಅಂತ ಒತ್ಕೊಳ್ಳಿ. ನಾನು ಈ ರೀತಿ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರೇಷನ್ ಕಾರ್ಡದ ಮಾಹಿತಿ ಆದರೆ ಇನ್ನು ಗೃಹಲಕ್ಷ್ಮಿ 5ನೇ ಕಂತಿಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇರೋ ಅಂದರೆ 5ನೇ ಕಂತು ಯಾರಿಗೆಲ್ಲ ಬೇಕಾಗಿದೆಯೋ ಸೊ ಅವ್ರು ಏನು ಮಾಡ್ಬೇಕಂತಂದರೆ ನೀವು ನಿಮ್ಮ ಈ KYCನ ಕಡ್ಡಾಯವಾಗಿ ಮಾಡಿಸಲೇಬೇಕು. ಸೊ ಈ KYC ಆಗಿರಲಿಲ್ಲ ಅಂತಂದರೆ ನಿಮಗೆ 5ನೇ ಕಂತಿನ ಹಣ ಏನಿದೆ ಅದು ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹೊಸದಾಗಿ ಯಾರೆಲ್ಲ ಅರ್ಜಿನ ಹಾಕಬೇಕಾಗಿದ್ದಾರೆ ಅವ್ರನ್ನ ಆಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅರ್ಜಿನ ಹಾಕೋಕ್ಕೆ ನೀವು ಹೋಗಬೇಕಾಗುತ್ತೆ. ಅರ್ಜಿನ ಹೋಗಿ ಹಾಕಿ. ಮತ್ತು ಏನಪ್ಪ ಮೇನ್ ಇಂಪಾರ್ಟೆಂಟ್ ಎಲ್ಲ KYCಗಳನ್ನು ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್ ಏನಿದೆ ಇದೆಲ್ಲವನ್ನು ನಾವು ಕ್ಲಿಯರ್ ಮಾಡಿಕೊಂಡು ಆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ಮೊದಲು ಯಾವ ರೀತಿ ಅಂತಂದರೆ ಮನೆ ಯಜಮಾನಿಯ KYC ಆದರೆ ಸಾಕಾಗಿತ್ತು, ನಿಮಗೆ ಹಣ ಬರ್ತಾಯಿತ್ತು. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಎಲ್ಲರ KYC ಕೂಡ ಡನ್ ಆಗಿರಬೇಕು. ನಿಮ್ಮ ಮನೆಯ ಸದಸ್ಯರ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆಯೋ ಅಷ್ಟು ಜನರ ಹೆಸರಲ್ಲಿ ಏನಾಗಿದೆ KYC ಆಗಿರಬೇಕು. ಅಂತಂದರೆ ಮಾತ್ರ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಏನಿದೆ ಸಿಗುತ್ತೆ. ಇಲ್ಲಿ ಸೈಡ್ ಹಾಕ್ತಿದ್ರು ಈ ರೀತಿ KYC ಡನ್ ಅಂತ ಎಲ್ಲರ ಹೆಸರಲ್ಲಿ ಕೂಡ ಬರ್ತಾ ಇರಬೇಕು. ಆವಾಗಲೇ ನಿಮಗೆ ಹಣ ಬರೋದು. ಸೊ ಯಾರೆಲ್ಲ ಇನ್ನೂ 2-3 ಕಂತು ಹಣ ಬಂದಿಲ್ಲೋ ಅವರು ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ KYC ಆಗಿದೆಯೋ ಇಲ್ಲವೋ ಅಂತ. KYC ಆಗಿಲ್ಲ ಅಂತ ಒಂದ್ಸಲ KYC ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ಹಣ ನಿಮಗೆ ಕೂಡ ಖಂಡಿತವಾಗಲಿ ಬರುತ್ತೆ. ಸೊ ಈ KYCನ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಆಹಾರ ಬರುವಂಥ ಒಂದು ವೆಬ್ಸೈಟ್ ಇದೆ ನೋಡಿ, ಆಹಾರ ಇಲಾಖೆ ಅವರು ಬಿಟ್ಟಂಥ ಒಂದು ವೆಬ್ಸೈಟ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಈ ರೇಷನ್ ಕಾರ್ಡಲ್ಲಿ ಹೋಗ್ಬಿಟ್ಟು ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಹೋಗ್ಬಿಟ್ಟು ಅಲ್ಲಿ ಬರುವಂಥ ಆಪ್ಷನ್ಗಳಲ್ಲಿ ನೀವು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಹಾಕಿ ವಿತ್ OTP ಹಾಕಿ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ಹಾಕಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮೊದಲು ನೀವು ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ KYC ಆಗಿದೆಯೋ ಇಲ್ಲವೋ ಅಂತ. KYC ಆಗಿದ್ದರೆ ನೀವು ಈಸಿಯಾಗಿ
ಇರ್ಬೋದು ಅಂತಂದರೆ ಆರಾಮಾಗಿ ಇರ್ಬೋದು. ಇಲ್ಲ ಅಂತಂದರೆ ನೀವು ಆಗಿಲ್ಲ ಅಂತಂದರೆ ನೀವು ಹತ್ತಿರದ ನಿಮ್ಮ ರೇಷನ್ ಎಲ್ಲಿ ತಗೋತೀರೋ ಅಲ್ಲಿ ಹೋಗ್ಬಿಟ್ಟು ಈ KYCನ ನೀವು ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಈ KYCನ ಮಾಡಿಸಲೇಬೇಕು. ಇಲ್ಲ ಅಂತ ನಿಮಗೆ ಗೃಹಲಕ್ಷ್ಮಿನ ಬರೋದಿಲ್ಲ. ಇದನ್ನು ನೀವು ಮೊದಲು ನೆನಪಲ್ಲಿಟ್ಕೊಳ್ಳಿ. ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅಂದರೆ ಈ KYC ಆಗಿದೆಯೋ ಇಲ್ಲೋ ಅಂತ. ಸೊ ಈ KYC ಆಗಿದ್ರೆ ಈ ರೀತಿ ಬರ್ತಾ ಇರುತ್ತೆ, ಡನ್ ಎಸ್ ಅಂತ. ಸೊ ಈ ರೀತಿ ಬರ್ತಾ ಇರಬೇಕು. ಆ ರೀತಿ ಬರ್ತಾ ಇದ್ದರೆ ನೀವು ಈ KYC ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ಕಷ್ಟಪಡ್ತೀನಿ. ಎಸ್, ಮೊದಲು ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ನಿಮ್ದು ಈ KYC ಆಗಿದೆಯೋ ಇಲ್ಲ ಅಂತ. ಈ KYC ಆಗಿದ್ದರೆ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮಾಡಿರಲಿಲ್ಲ ಅಂತಂದರೆ ಹೋಗಿ ಈ KYC ಮಾಡ್ಕೊಳ್ಳಿ, ನಿಮಗೆ ಹಣ ಬರುತ್ತೆ. ಇಲ್ಲಾಂದರೆ ನಿಮ್ಮ ಗೃಹಲಕ್ಷ್ಮಿ ಮನೆಯ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಅಂತ ಸರ್ಕಾರ ಹೇಳಿದೆ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಈ KYC ಯಾವ ರೀತಿ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.